ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ರೋಟರಿ ಕ್ಲಬ್ ಶಿವಮೊಗ್ಗ, ಮಿಡ್ ಟೌನ್ ರೋಟರಿ ಕ್ಲಬ್ಗಳು, ಜೆಸಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ನಶಾಮುಕ್ತ ಶಿವಮೊಗ್ಗ ಜನಜಾಗೃತಿ ರಥಯಾತ್ರೆಗೆ ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಹಾಗೂ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಲಿಕಟ್ಟಿ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿವಮೊಗ್ಗ ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್, ಸೈಬರ್ ಅಪರಾಧಗಳನ್ನು ಪತ್ತೆ ಮಾಡಲು ವಿಶೇಷ ವಿಭಾಗ ಪೊಲೀಸ್ ಇಲಾಖೆಯಲ್ಲಿ ಇದೆ. ಅದೇ ತರಹ ಗಾಂಜಾ, ಡ್ರಗ್ಸ್ ಗಳನ್ನು ಸೇವನೆ ಮಾಡಿರುವುದನ್ನು ಪತ್ತೆ ಮಾಡಲು ವಿಶೇಷವಾದ ಪೊಲೀಸ್ ಠಾಣೆಯನ್ನು ಸ್ಥಾಪಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ನಶಾಮುಕ್ತ ಶಿವಮೊಗ್ಗಕ್ಕಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಕೇಳೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 081822680000. ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಮಾಡ್ತಾರೆ. ಪೋಲಿಯೋ ಮುಕ್ತ ರಾಷ್ಟ್ರವನ್ನು ಮಾಡಬೇಕು ಅಂತೇಳಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಯಾರೂ ಕೂಡ ವ್ಯಸನಗಳಾಗಬಾರ್ದು ಅಂತೇಳಿ ಯೋಚನೆ ಮಾಡಿ ಆದಿತ್ಯನೇ ಒಂದು ಬಲವಾಗಿ ನಡೀತಾ ಇದ್ದಾರೆ. ಇದು ನಿಜವಾಗ್ಲೂ ಭಗವಂತನ ಕಾರ್ಯ. ಈ ಭಗವಂತನ ಕಾರ್ಯವನ್ನು ಮಾಡ್ತಿರುವಂಥ ರೋಟರಿಯ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಹರ್ಷವನ್ನು. ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತದ ಒಂದು ಆಡಳಿತದ ವ್ಯವಸ್ಥೆಗೆ. ಇವತ್ತಿನ ಈ ಡ್ರಗ್ಸ್ ಮುಕ್ತ ಕರ್ನಾಟಕದ ಅಭಿಯಾನದಲ್ಲಿ ಮತ್ತು ನಶಮುಕ್ತ ಶಿವಮೊಗ್ಗದಲ್ಲಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಹೇಗೆ ಸೈಬರ್ ಕ್ರೈಮ್ಗಳಾದಾಗ ಸೈಬರ್ ಸ್ಟೇಷನನ್ನು ನೀವು ಮಾಡಿರ್ತೀರಿ, ಅದೇ ರೀತಿಯಲ್ಲಿ ಡ್ರಗ್ಸ್ ಮುಕ್ತ ಈ ಒಂದು ಅಭಿಯಾನಕ್ಕೆ ನಾವು ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೂ ಕೂಡ ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಗರಗಳಲ್ಲಿ ಒಂದು ಇದಕ್ಕೆ ಆದಂಥ ವಿಶೇಷವಾದಂಥ ಒಂದು ಸ್ಟೇಷನನ್ನು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಯಾಕೆ ಅಂತಂದರೆ ಇವತ್ತು ನಾವು ಎಲ್ಲೇ ಒಂದು ಡ್ರಗ್ಸಿನ ವಿಚಾರ ಬಂದಾಗ ನಾವು ನಿಮಗೆ ಗಮನಕ್ಕೆ ತಂದಾಗ ನೀವು ಬರ್ತೀರಿ, ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಿ. ಆದರೆ ನಮ್ಗೆ ಪಬ್ಲಿಕ್ಕಿಗೆ ಅಥವಾ ಸಂಘ ಸಂಸ್ಥೆಗಳು ನಮಗೆ ಅನಿಸಿರೋದು, ಮೇ ಬಿ ಇಟ್ ರಾಂಗ್ ಇರ್ಬೋದು, ಅವ್ರನ್ನ ಹಿಡಿದ ತಕ್ಷಣ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀರಿ, ಒಂದು 6 ತಿಂಗಳು ಅವ್ರ ಬೇಲೋ ಮತ್ತೊಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಾಗುತ್ತೆ, ಮತ್ತು ಪೆನಾಲ್ಟಿ ಕಟ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ಈ ಜನಸಂಖ್ಯೆಯಲ್ಲಿ ನಡೀತಾ ಇರುವಂತಹ ಇವತ್ತಿನ ಚಟುವಟಿಕೆಗಳಲ್ಲಿ ಎಲ್ಲೋ ಈ ಸಿಬ್ಬಂದಿಗಳ ಕೊರತೆ ನಮಗೆ ಕಾಣ್ತಾ ಇದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಇದಕ್ಕೋಸ್ಕರ ಒಂದು ಸಪ್ರೇಟ್ ಒಂದು ವಿಂಗ್ ಮಾಡಿ ಇದಕ್ಕೊಂದು ಸಿಬ್ಬಂದಿಗಳ ವ್ಯವಸ್ಥೆ ಬೇಕಾಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಸರ್. ಹಾಗೆ ಮತ್ತು ಸಿವಿಲ್ ಡ್ರೆಸ್ಸಲ್ಲಿ ಇದಕ್ಕೊಂದು ಗುಪ್ತವಾದಂಥ ಒಂದು ತಂಡ ವರ್ಕ್ ಮಾಡಬೇಕು. ಯಾಕೆಂತಂದರೆ ನಾವೇನಾದರೂ ಒಂದು ಕರೆ ಮಾಡಿ ಹಿಡಿದಾಗ ಅದು ಎಲ್ಲಿಂದ ಬರ್ತಾ ಇದೆ, ಯಾವ ಒಂದು ಕಮ್ಯುನಿಕೇಷನ್ ಅಥವಾ ಆ ಲಿಂಕು, ಕ್ಯಾನ್ಸರ್ಗಿಂತ ಅತಿ ದೊಡ್ಡ ಮಾರಕ ಯಾವುದು ಅಂದರೆ ಇದೆ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ತನ್ನ ವ್ಯಾಪ್ತಿ ಅಷ್ಟು ವಿಚಾರವಾಗಿ ಎಲ್ಲದರಲ್ಲೂ ಅಂತಂದರೆ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳು ಯುವಕರಲ್ಲಿ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಅದರ ಮೂಲವನ್ನು ಹುಡುಕಿ ಬುಡ ಸಮೇತ ಅದನ್ನು ಕೀಳುವಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಾವೆಲ್ಲ ರೋಟರಿ ಸ್ನೇಹಿತರು, ಜೆಸಿ ಸ್ನೇಹಿತರು ಮತ್ತೆಲ್ಲ ಸಂಸ್ಥೆಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಾವು ನೋಡಿದ್ದೇವೆ ಶಿವಮೊಗ್ಗದಲ್ಲಿ ಬಹಳ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯ. ನಮ್ಮ ಯುವ ಜನತೆ ಸಾಕಷ್ಟು ಜನ ಅಡ್ಡದಾರಿ ಹೋಗ್ತಾ ಇದ್ದಾರೆ. ನಾವು ಹೊರಗಡೆ ಔಟ್ಸ್ಕರ್ಟಲ್ಲಿ ನೋಡ್ತಾ ಇದ್ದೀವಿ, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಇತರೆ ಸಾಕಷ್ಟು ಡ್ರಗ್ಸ್ಗಳಿಂದ ಸಾಕಷ್ಟು ಯುವಕರು ಮತ್ತು ಫ್ಯಾಮಿಲಿ ಹಾಳಾಗ್ತಾ ಇದೆ.
ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿವಮೊಗ್ಗ ಮಿಡ್ ಟೌನ್ ಮತ್ತು ಶಿವಮೊಗ್ಗದ ಎಲ್ಲ ಸಂಘ ಸಂಸ್ಥೆಗಳು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿದೆ. ಡ್ರಗ್ಸ್ ಇರ್ಬೋದು ಮತ್ತು ಮದ್ಯಪಾನ, ಧೂಮಪಾನ ಇದೆಲ್ಲದರಿಂದ ಯುವಕರು ಮತ್ತು ನಮ್ಮ ಸಾರ್ವಜನಿಕರು ದೂರವಿರಬೇಕು. ಸಾಕಷ್ಟು ದಿವಸ ದೀರ್ಘಾಯುಷ್ಯರೊಳಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು ಅಂತ ರೋಟ್ರಿ ಮಿಡ್ ಟೌನ್ ನ್ಯೂ ಜನರೇಷನ್ ಡೈರೆಕ್ಟರ್. ನಶಮುಕ್ತ ಭಾರತಕ್ಕೆ ನಾವೆಲ್ಲ ಇವತ್ತು ಪ್ರಥಮ ಹೆಜ್ಜೆ ಇಡ್ತಾ ಇದ್ದೀವಿ. ಫಸ್ಟು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಫಸ್ಟು ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಇದಕ್ಕೆ ರೋಟ್ರಿ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದ್ರ ಮೂಲಕ ನಾವು ಒಂದು ಒಳ್ಳೆಯ ಹೆಜ್ಜೆ ಇಡ್ತಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಭಾರತಿ ಚಂದ್ರಶೇಖರ್, ಇನ್ನರ್ವಿಲ್ ಮಾಜಿ ಜಿಲ್ಲಾ ಚೇರ್ಮನ್ ಹಾಗೂ ಕರ್ನಾಟಕ ರಾಜ್ಯ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟು. ಈ ನಶೆ ಮುಕ್ತ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಏನು ಪ್ರತಿಜ್ಞೆ ತೆಗೆದುಕೊಂಡಿದ್ದೀರೋ ಎಲ್ಲರೂ ಅದನ್ನು ವೈಯಕ್ತಿಕವಾಗಿ ಅಂತ ತೆಗೆದುಕೊಂಡು ಪರಿಪಾಲನೆ ಮಾಡಬೇಕು. ಜೊತೆಗೆ ಮನೆಯಿಂದ ಮನೆಗಾಗಿ, ಮಕ್ಕಳಿಗೋಸ್ಕರ, ಶಾಲೆಯಿಂದ ಶಾಲೆಗಾಗಿ, ಶಾಲೆಗೋಸ್ಕರ, ದೇಶದಿಂದ ದೇಶಕ್ಕಾಗಿ, ನಾವು ಎಲ್ಲರಿಗೋಸ್ಕರ ನಾವು ಈ ಕಾರ್ಯಕ್ರಮನ ವೈಯಕ್ತಿಕವಾಗಿ ತೆಗೆದುಕೊಂಡು ನಡೆಸಬೇಕು. ಜೊತೆಯಲ್ಲಿ ಇದನ್ನು ದಾರಿಯಲ್ಲಿ ವೆಹಿಕಲ್ಗಳು ಕೆಟ್ಟೋದ್ರೆ ಸಂಪರ್ಕ ಮಾಡಲಿಕ್ಕೆ ಅಂತ ಫೋನ್ಗಳು ಹಾಕಿರ್ತಾರೆ. ಅದೇ ಥರ ಇದಕ್ಕೂ ಕೂಡ ಸಂಪರ್ಕವಾಣಿಯನ್ನು ಮಾಡೋದ್ರಿಂದ ಎಲ್ಲೆಲ್ಲಿ ನಾವು ಓಡಾಡೋ ಸ್ಥಳ ಏನೇನು ಕಾಣ್ತಾ ಇದೆಯೋ ಅದನ್ನೆಲ್ಲ ನಾವು ವೈಯಕ್ತಿಕವಾಗಿ ಫೋನ್ ಮಾಡೋದ್ರ ಮೂಲಕ ಅದು ಕೂಡ ಯಶಸ್ವಿ ಅಂತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಬೇರು ಸಮೇತ ಕಿತ್ತು ಒಗೆದು ನಾವು ನಿರ್ಮೂಲನೆ ಮಾಡಬೇಕಂತ ನಿರ್ಧಾರ ನಾವು ಮಾಡಬೇಕಾಗಿದೆ ಇವತ್ತು. ಯಾಕೆಂದರೆ ಇವತ್ತು ಉದ್ಘಾಟನೆ ಆಗಿದೆ, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಎಲ್ಲರ ಮಾತುಗಳನ್ನು ತಾವು ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಈ ನಿಟ್ಟಿನಲ್ಲಿ ನಾವು ವೈಯಕ್ತಿಕ ಪ್ರತಿಯೊಬ್ಬರೂ ಕೂಡ ಇದನ್ನು ನಾವು ಪಲ್ಸ್ ಪೋಲಿಯೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಪೂರ್ತಿ ದೇಶದಾದ್ಯಂತ ನಿರ್ಮೂಲನೆ ಮಾಡೋದ್ರಿಂದ ಭಾರತ ಸತ್ಪ್ರಜೆಗಳ ನಾಡಾಗಿ ಉಳಿಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮೆಲ್ಲರ ಮೋದಿಯವರ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.